ನಿಮಗೆಲ್ರಿಗೂ ಯೂಸ್ ಆಗುವಂತಹ ಫರ್ಮೆಂಟೆಡ್ ರಾಗಿ ಮಾಲ್ಟ್ ಅಥವಾ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಅಥವಾ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಹಾಫ್ ಕಪ್ ಅಥವಾ 2-3 ಸ್ಪೂನ್ ಅಷ್ಟೇ ನಾನು ಹಿಟ್ಟು ಹಾಕ್ತಾ ಇರೋದು. ಇದಕ್ಕೆ ಏನೇ ಒಂದು ಮಿಕ್ಸ್ ಮಾಡಲ್ಲ, ಬಾಯ್ಲ್ ಮಾಡೋಕ್ಕೇನು ಇಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಹಾಗೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸೈಡಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರು ಅಷ್ಟೇ ಸಾಫ್ಟಾಗಿ ಮಿಕ್ಸ್ ಮಾಡ್ಬೋದು ಈಸಿಯಾಗಿ. ಬೇಕಿದ್ರೆ ಸ್ವಲ್ಪ ಟೇಸ್ಟಿಗಷ್ಟೇ ಸಾಲ್ಟ್ ಹಾಕಿ, ಜಾಸ್ತಿ ಸಾಲ್ಟ್ ಯೂಸ್ ಮಾಡಬೇಡಿ. ಬಿ ಪಿ ಅವರವ್ರಿಗೆ ಇದು ಸೂಟೇಬಲ್ ಅಲ್ಲ. ಸೊ ಸ್ವಲ್ಪ ನೋಡಿ, ಈಗ ನೋಡ್ತಾ ಇರ್ಬೋದು ಸ್ಟವ್ ಮೇಲೆ ಮಾಲ್ಟ್ ಹೇಗಿದೆ ಅಂತ. ಅದು ಫುಲ್ಲು ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ ನೀರಲ್ಲಿ. ಆ ರೀತಿ ಇರಲಿ, ಲೈಟಾಗಿ ಸಿಮ್ಮಲ್ಲೇ ಇಟ್ಕೊಂಡು ಬಾಯ್ಲ್ ಮಾಡಿ, ಯಾಕಂತೇಳಿದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಪ್ರೊಸೆಸ್ ನಿಮಗೆ 5 to 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಮಾಡಿ ಇಟ್ಕೊಳ್ಬೋದು. ಸೊ ಲೈಟಾಗಿ ಥಿಕ್ ಆಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ, ಹಾಗೆ ದೊಡ್ಡ ಬಬಲ್ಸ್ ಬರುತ್ತೆ. ಆಮೇಲೆ ನೀವು ಆಫ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಫರ್ಮೆಂಟೆಡ್ ಮಾಲ್ಟ್ ಮಿಕ್ಸ್ ಏನಿದೆ ಇದು ಜೀರ್ಣಕ್ರಿಯೆನ ಈಸಿ ಮಾಡುತ್ತೆ, ಹಾಗೆ ಬಾಡಿಗೆ ಐರನ್ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಏನಿದೆ ಇಂಟೆಸ್ಟೈನ್ ಹಾಗೆ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಿ ಗ್ಯಾಸ್, ಇಂಡೈಜೆಷನ್ ಅಂತ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಬಿ ವಿಟಮಿನ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನ್ಯಾಚುರಲಿ ಆ್ಯಂಟಿಬಯೋಟಿಕ್ ಹಾಗೂ ಡೈಲಿ ಎನರ್ಜಿ ಲೆವೆಲ್ ಸಸ್ಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟವ್ ಆಫ್ ಮಾಡಿದ ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ನಾನೊಂದು ಹಾಫ್ ಗ್ಲಾಸಷ್ಟು ನೀರನ್ನ ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ರಾತ್ರಿ ಪೂರ್ತಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಬೆಳಗ್ಗೆ 9 o'clock ಆಗಿದೆ. ಸೊ ನಾನು ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಹೇಗಾಗಿದೆ ಅಂತ. ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ನಾನು 1 ಗ್ಲಾಸಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆನೇ ತೊಗೋಬೇಕು, ಮೊಸರನ್ನು ತೊಗೊಳ್ಬೇಡಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು ಕಂಪ್ಲೀಟ್ಲಿ. ನೀವು ಇದರ ಬದಲಿಗೆ ಜೀರಾ ಪೌಡರ್ ಹಾಕ್ಕೋಬೋದು. ಇದಕ್ಕೇನೆ ಜೀರಾ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು. ಬಟರ್ ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಪ್ರೋಬಯೋಟಿಕ್ ಪವರ್ ಏನಾದರೆ ಅದು ಡಬಲ್ ಆಗುತ್ತೆ, ಹಾಗೆ ನಿಮ್ಮ ಬ್ಲೋಟಿಂಗ್ ಮತ್ತು ಕಾನ್ಸ್ಟಿಪೇಷನ್ ಇಶ್ಯೂಸನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಿಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗುತ್ತೆ. ಹೇಗಪ್ಪ ಅಂತಂದರೆ ಬರೀ ಎನರ್ಜಿ ಡ್ರಿಂಕ್ ಮಾತ್ರ ಅಲ್ಲ, ಕಂಪ್ಲೀಟ್ ಮೀಲ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ನೀವು ಬ್ರೇಕ್ಫಾಸ್ಟ್ ತೊಗೊಳ್ಳುವಂಥ ನೆಸೆಸಿಟಿ ಕೂಡ ಇರೋದಿಲ್ಲ. ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಟಯರ್ಡ್ನೆಸ್ ಆಗಿರ್ಬೋದು, ಹೀಟ್ ರಿಲೇಟೆಡ್ ಫ್ಯಾಟಿಕ್ಸ್ ಆಗಿರ್ಬೋದು, ನಮಗೆ ತುಂಬ ಹೀಟ್ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದಕ್ಕೆಲ್ಲದಕ್ಕೂ ಇದು ತುಂಬ ಒಳ್ಳೆಯ ಸೊಲ್ಯೂಷನ್. ನಿಮಗೇನಾದರೂ ಮನೆಯಲ್ಲೇ ಮಾಡಿರೋ ಹೆಲ್ತ್ ಮಿಕ್ಸ್, ಅದರಲ್ಲೂ ಹೋಮ್ಲಿ ಅಥೆಂಟಿಕ್ಕಾಗಿ ಕ್ಲೀನಾಗಿ ಮಾಡಿರೋ ಅಂತಹ ಒಂದು ಹೆಲ್ತ್ ಮಿಕ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ.